ಆ್ಯಕ್ಚುಲಿ ನಾವು ಟ್ರಿಪ್ಗೆ ಹೋಗೋ ಪ್ಲ್ಯಾನಲ್ಲಿದ್ವಿ ಆ್ಯಂಡ್ ಟ್ರಿಪ್ಪಿಗೆ ಹೋದ್ಮೇಲೆ ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅನ್ನೋ ಪ್ಲ್ಯಾನ್ ಮಾಡಿದ್ದಾನೆ ಶ್ರೀ ಅಂತೇಳ್ಬಿಟ್ಟು. ಬಟ್ ಶ್ರೀ ಸರ್ಪ್ರೈಸಾಗಿ ಬೇರೆಯೇ ಪ್ಲ್ಯಾನ್ ಮಾಡಿದ್ದ. ಸೊ ಇವ್ರನ್ನೆಲ್ಲನೂ ಅವನೇ ಇನ್ವೈಟ್ ಮಾಡಿದ್ದ. ಅದು ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇವರೆಲ್ಲ ಯಾರೂ ಬರಲ್ಲ ಈ ಸರಿ ಅಂತಲೇ ನನ್ನ ಹತ್ರ ಹೇಳಿದ್ದು. ಸೊ ಇವರೆಲ್ಲ ಬಂದಮೇಲೆ ಆ್ಯಂಡ್ ಮಧು ನಮ್ಮ ಗ್ಯಾಂಗಲ್ಲೇ ಇವನು ಚೆನ್ನಾಗಂದರೆ ಸೂಪರಾಗಿ ಬಿರಿಯಾನಿ ಮಾಡ್ತಾನೆ. ಸೊ ಇವನ ಜೊತೆ ಯಾವಾಗ ಮೀಟ್ ಆದರೂ ಅವ್ರ ಮನೆಗೆ ಹೋದ್ರು ಇಲ್ಲ ಅವ್ನು ನಮ್ಮ ಮನೆಗೆ ಬಂದರೂ ಬಿರಿಯಾನಿ ಮಾಡ್ತಾನೆ. ಸೊ ಅದಕ್ಕೆ ಬಿರಿಯಾನಿನೇ ಸ್ಪೆಷಲ್ ಇವತ್ತು. ಸೊ 12 ಅಷ್ಟರಲ್ಲಿ ಸೊ ಬಿರಿಯಾನಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಶ್ರೀ ನಮ್ಮಪ್ಪನೂ ಸಹ ಇನ್ವೈಟ್ ಮಾಡಿದ್ದ ನನಗೆ ಗೊತ್ತಿಲ್ದಿರ. ನೋಡಿ ಅದಕ್ಕೆ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ನನ್ನನ್ನು ಮಾತ್ರ ಹೊರಗಡೆ ಬರಬೇಡ, ನಿನ್ನ ಮೇಲೇ ಇರು, ಇನ್ನು ಲೈಕ್ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದ್ದಿದ್ದು, ಸೊ ಟಯರ್ಡ್ ಆಗಿಬಿಡ್ತೀಯ ಮಲ್ಕೋ ಸ್ವಲ್ಪ ಹೊತ್ತು ಅಂತ ರೂಮಿಂದ ಹೊರಗಡೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ ನನ್ನ. ಸೊ ಇವ್ರು ಹಂಗೆ ಪ್ರಿಪ್ರೇಷನ್ಸ್ ಮಾಡಬೇಕಾದ್ರೆ ನಾನು ಜಸ್ಟ್ ಹಂಗೆ ಬಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಶ್ರೀ ದೊಡ್ಡದಾಗೆ ಸರ್ಪ್ರೈಸ್ ರೆಡಿ ಮಾಡ್ಕೊಂಡಿದ್ದ. ಅದೇನು ಅಂತ ತಿಳಿಸ್ಕೊಡ್ತೀನಿ, ಸ್ವಲ್ಪ ನಿಮಗೂ ಕ್ಯೂರಿಯಾಸಿಟಿ ಇರಲಿ. ಸೊ ನಾನು ಅಷ್ಟರಲ್ಲಿ ಆದರೂ ನಿದ್ದೆ ಬರಲ್ಲ, ಇನ್ನು ಟ್ರಿಪ್ ಬೇರೆ ಹೋಗ್ತೀವಿ, ಬರ್ಡೇ ಯಾರಿಗೆ ತಾನೇ ನಿದ್ದೆ ಬರುತ್ತೆ. ಸೊ ಅದಕ್ಕೆ ಅಷ್ಟರಲ್ಲಿ ನಾನು ನೇಲ್ ಪಾಲಿಶ್ ಎಲ್ಲ ಹಾಕ್ಕೊಂಬಿಡೋಣ ಅಂತ ಅನ್ಕೊತಾ ಇದ್ದೆ. ಇನ್ನು ಟ್ರಿಪ್ಗೆ ಏನು ನೇಲ್ ಪಾಲಿಶ್ ಎಲ್ಲ ಎತ್ಕೊಬರೋದು, ಇನ್ನು ರಿಮೂವರ್ ಅದೆಲ್ಲ ತೊಗೊಬರೋದು. ಈ ಸಿಲ್ವರ್ದಾದರೆ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತ ಸಿಲ್ವರ್ದು ಹಾಕ್ಕೊಂಡಿದ್ದೆ. ಸೊ ನೋಡಿ ಅಷ್ಟರಲ್ಲಿ ನಮ್ಮಮ್ಮನೂ ಬಂದರು. ಲೈಕ್ 11 ಅರೌಂಡ್ ಆಗಿತ್ತು ನೈಟು. ಅಷ್ಟರಲ್ಲಿ ನಮ್ಮಮ್ಮ ನನ್ನ ತಮ್ಮ ಅವರು ಬಂದರು. ಆ್ಯಂಡ್ ಅವರು ಕೇಕ್ ತೊಗೊಂಬಂದಿದ್ರು. ಅದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇದು ಶ್ರೀ ತೊಗೊಂಡಿರೋ ಕ್ಲಿಪ್ಪಿಂಗು. ಇವ್ನು ನನ್ನ ತಮ್ಮ ಆ್ಯಂಡ್ ನಮ್ಮಪ್ಪ. ಆ್ಯಂಡ್ ಇವ್ರು ನಮ್ಮಮ್ಮ. ಆಲ್ರೆಡಿ ಎಷ್ಟೊಂದು ವೀಡಿಯೋಸಲ್ಲಿ ನಾನು ತೋರಿಸಿದ್ದೀನಿ ನಮ್ಮಮ್ಮನ್ನ. ಆ್ಯಂಡ್ ಒಂದು ಸೈಡು ಬಿರಿಯಾನಿ ಮತ್ತು ಸಾಂಬಾರು, ಚಿಕನ್ ಸಾಂಬಾರೆಲ್ಲ ರೆಡಿ ಆಗ್ತಾಯಿತ್ತು. ಆ್ಯಂಡ್ 12 ಮುಂಚೆ ಎಲ್ಲರೂ ಡಿನ್ನರ್ ಮಾಡೋಣ ಅಂತೇಳ್ಬಿಟ್ಟು ಸೊ ಎಲ್ಲ ಪ್ರಿಪೇರ್ ಮಾಡಿದರು. ಎಲ್ಲರೂ ಸಹ ಕುತ್ಕೊಂಡು ಊಟ ಮಾಡಿದ್ವಿ. ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು, ಮೊಸರು ಬಜ್ಜಿ ಲೈಕ್ ಆ ಥರದ್ದು. ನೋಡಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಬಟ್ ಶ್ರೀ ಪಾಪ ಊಟನೇ ಮಾಡಲಿಲ್ಲ. ಅವನು ನಾನ್ ವೆಜ್ ತಿನ್ನೋದಿಲ್ಲ, ವೆಜ್ಜು. ಬಟ್ ನಮಗೆಲ್ಲ ಸರ್ವ್ ಮಾಡೋಷ್ಟರಲ್ಲೇ ಇನ್ನೊಂದು 10 ಮಿನಿಟ್ಸ್ ಇತ್ತು ಟೈಮ್ ಅಷ್ಟೇ. ಸೊ ಅಷ್ಟರಲ್ಲಿ ನಾನು ಬರ್ಡೇ ಡ್ರೆಸ್ ನೋಡ್ಕೊಬನ್ನಿ. ಆ್ಯಂಡ್ ನಾನು ಅರಿಬರಿನಲ್ಲಿ ಎಲ್ಲರೂ ಡಿನ್ನರ್ ತಿಂದ್ಬಿಟ್ಟು ಆ್ಯಂಡ್ ವೆಯ್ಟ್ ಮಾಡ್ತಾಯಿದ್ರು ಸೆಲೆಬ್ರೇಷನ್ಗೆ. ಸೊ ಶ್ರೀ ಬಂದ್ಬಿಟ್ಟು ಇಲ್ಲ ನೀನು ಇವಾಗಲೇ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಬೇಕು ಅಂತ ಸಡನ್ನಾಗಿ ಹೇಳ್ಬಿಟ್ಟ. ನನಗೆ ಐಡಿಯಾನೇ ಇದ್ದಿಲ್ಲ ಈ ಟೈಮಿಗೆ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಬೇಕು ಅಂತ. ನಾನು ಟ್ರಿಪ್ಪಲ್ಲಿ ರೆಡಿ ಆಗಬೇಕು ಅಂತ ಹೇಳಿದ್ದು ಶ್ರೀ. ಅದಕ್ಕೆ ಅರಿಬರಿನಲ್ಲಿ ಈಗ ರೆಡಿ ಆಗ್ತಾಯಿದ್ದೀನಿ.
ಆ್ಯಂಡ್ ನೈಟ್ ಸೆಲೆಬ್ರೇಷನ್ ಏನೆಲ್ಲ ಆಯಿತು, ಹೇಗೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇದೊಂದು ಶಾರ್ಟ್ ವೀಡಿಯೋ. ಆ್ಯಕ್ಚುಲಿ ನಾನು ಇವಾಗ ಟ್ರಿಪ್ಪಲ್ಲಿದ್ದೀನಿ, ಸೊ ಅದಕ್ಕೆ ಆದಷ್ಟು ಎಷ್ಟು ಎಡಿಟಿಂಗ್ ಮಾಡೋಕ್ಕಾಗತ್ತೋ ಅಷ್ಟು ಮಾತ್ರ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಡ್ರೆಸ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಇದು ಶ್ರೀ ತೊಗೊಂಬಂದಿದ್ದು, ನಾನು ಹೋಗಿರಲಿಲ್ಲ ತೊಗೊಬರೋದಕ್ಕೆ. ಆ್ಯಂಡ್ ಪ್ರತಿ ಬರ್ಡೇಗೂ ಅವನೇ ಸರ್ಪ್ರೈಸ್ ಆಗಿ ಡಿಫ್ರೆಂಟ್ ಡ್ರೆಸ್ಸಸ್ ಎಲ್ಲ ಕೊಡ್ತಾ ಇರ್ತಾನೆ. ಆ್ಯಂಡ್ ಇದು ಶ್ರೀ ಸೆಲೆಕ್ಷನ್. ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.